ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೌನೇಶ್ ಬಡಿಗರ್ ಮಾತಾಡ್ತಿರೋದು. ನಾನಿಲ್ಲಿ ಆರಾಮಾಗಿದ್ದೀನಿ, ನೀವು ಅಲ್ಲಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಎಷ್ಟು ಗಂಟೆ ಆಗಿದೆ ಅಂದರೆ 8-11 ಗಂಟೆ ಆಗಿದೆ. ಅವಾಗೇ ಎದ್ದಿದ್ದೀನಿ, ಏಳು ಗಂಟೆಗೆ ಎದ್ದಿದ್ದೀನಿ. ಸ್ನಾನ ಅದನ್ನು ಮಾಡ್ಕೊಂಡು ರೆಡಿ ಆಗಿದ್ದೀನಿ. ರೆಡಿ ಆಗಿಬಿಟ್ಟು ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಹಾಸ್ಪಿಟಲ್ಗೆ ಹೋಗ್ತಿದ್ದೀವಿ ಫ್ರೆಂಡ್ಸ್. ಯಾರಿಗೂ ಹುಷಾರಿಲ್ಲ ಅಂದರೆ ನನ್ನ ಫ್ರೆಂಡ್ಗೆ ಹುಷಾರಿಲ್ಲ, ಬಟ್ ಅದಕ್ಕೆ ಹೋಗ್ತಾಯಿದ್ದೀನಿ. ಬಾ ಹೋಗಿ ಬರೋಣ ಅಂದ್ಬಿಟ್ಟು ಅದಕ್ಕೆ ನಾನು ಅವನ ಜೊತೆಗೆ ಹೋಗ್ತಾಯಿದ್ದೀನಿ. ಅದು ಯಾವ ಹಾಸ್ಪಿಟಲು ಮತ್ತು ಎಲ್ಲಿ ಅಂತ ಅದನ್ನು ನಿಮಗೂ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಅದು ಯಾವ ಹಾಸ್ಪಿಟಲ್ ಅಂತ ನಿಮಗೂ ತೋರಿಸ್ತೀನಿ. ಬನ್ನಿ ಹೋಗೋಣ ಫ್ರೆಂಡ್ಸ್. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾಯಿದ್ರಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಬಾಯ್. ಬನ್ನಿ ಫ್ರೆಂಡ್ಸ್, ಇವಾಗ ನಾವು ಬಸ್ಸಲ್ಲಿ ಹೋಗ್ತಾಯಿದ್ದೀವಿ. ಬಸ್ಸಲ್ಲಿ ಅಂದರೆ ಎಲ್ಲಿವರೆಗೂ ಅಂದರೆ ಜಾಲಹಳ್ಳಿ ಕ್ರಾಸ್ವರೆಗೂ ಹೋಗ್ತಾಯಿದ್ದೀವಿ. ಜಾಲಹಳ್ಳಿ ಕ್ರಾಸಿಂದ ಮೆಟ್ರೋ ಹೋಗ್ತೀವಿ. ಬಸ್ಸಲ್ಲಿ ಹೋದರೆ ಜಾಸ್ತಿ ಲೇಟ್ ಆಗುತ್ತೆ ಅಂತ ಮೆಟ್ರೋಗೆ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ಮೆಟ್ರೋಗೆ ಹೋದರೆ ಬೇಗ ಹೋಗ್ತೀವಿ, 1/2 ಅವರಲ್ಲೇ ಹೋಗ್ಬಿಡ್ತೀವಿ ಮೆಟ್ರೋಗೆ ಹೋದರೆ. ಅದಕ್ಕೋಸ್ಕರ ಮೆಟ್ರಲ್ಲಿ ಹೋಗ್ತಾಯಿದ್ದೀವಿ ಇವಾಗ. ಮೆಟ್ರೋ ಇಳ್ಕೊಂಡು ಸ್ವಲ್ಪ ಮುಂದಕ್ಕೆ ಹೋದರೆ ಸ್ವಲ್ಪ ಟರ್ನ್ ಆದರೆ ಮೆಟ್ರೋ ಹಿಂದೆಯೇ ಬರುತ್ತೆ ಹಾಸ್ಪಿಟಲು. ಒಳಗಡೆ ಎಂಟ್ರೆನ್ಸ್ ಹೋಗ್ತಾಯಿದ್ದೀವಿ. ಫುಲ್ ದೊಡ್ಡ ಹಾಸ್ಪಿಟಲ್, ಕಣ್ಣಿನ ಆಸ್ಪತ್ರೆ ಎಲ್ಲನೂ ಇದೆ, ಪ್ರತಿಯೊಂದು ಇದೆ. ಮತ್ತು ಆಧಾರ್ ಕಾರ್ಡು ಮತ್ತು ನಿಮ್ಮ BPL ಕಾರ್ಡ್ ಇದ್ದರೆ ನಿಮಗೆ ಆಫ್ ರೇಟ್ ಆಗುತ್ತೆ. ಮತ್ತು ಇದು SC/ST ಇದ್ದವರಿಗೆ ಅವ್ರದ್ದು ಇನ್ಕಮ್ ಕಾಸ್ಟ್ ಇದ್ದರೂ ಅವ್ರದ್ದು ಆಫ್ ಆಗಿರುತ್ತೆ. ಒಂದಿಷ್ಟು ಟ್ರೀಟ್ಮೆಂಟಿಗೆ ಆಫ್ ದುಡ್ಡಾಗುತ್ತೆ, ಮಿಕ್ಕಿದೆಲ್ಲ ಫ್ರೀನೇ ಇರುತ್ತೆ. ನಾವೆಲ್ಲ ತೋರಿಸ್ಕೊಂಡ್ವಿ, ಫುಲ್ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮಾರನೇ ದಿನ ನನ್ನ ಬರ್ಡೇ ಇತ್ತು. ನಾವೆಲ್ಲ ಇಲ್ಲಿ ಏನು ವೇಟ್ ಮಾಡ್ತಾಯಿದ್ದು, ಪಾರ್ಕಲ್ಲಿ ಬರ್ಡೇಗೆ ಪ್ಲ್ಯಾನ್ ಮಾಡೋರೆ. ನಂಗೆ ಬರ್ಡೇ ಈ ಥರ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಒಳ್ಳೆ ಒಂಥರ ಖುಷಿ ಆಗ್ತಿತ್ತು, ನಮ್ಮ ಬರ್ಡೇ ಸೆಲೆಬ್ರೇಷನ್ ಈ ಥರ ಮಾಡ್ತಿದ್ದಾರೆ ಅಂತ. ಫುಲ್ ಖುಷಿಯಾಗೋ ಬರ್ಡೇ ಏನು ಮಾತಾಡ್ಬೇಕಂತಲೇ ಗೊತ್ತಾಯ್ತಿರ ನನಗೆ, ಅಷ್ಟು ಫುಲ್ ಖುಷಿಯಾಗಿತ್ತು. ನೋಡೋಣ ಬನ್ನಿ ಫ್ರೆಂಡ್ಸ್, ನಮ್ಮ ಬರ್ಡೇ ಸೆಲೆಬ್ರೇಷನ್ ಯಾವ ಥರ ಮಾಡ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನ್ನ ಮೇಲೆ ಪ್ರೀತಿ ಸದಾ ಇರಲಿ. ನಾನು ಯಾವಾಗಲೂ ನಿಮ್ಮ ಚಿರಋಣಿಯಾಗಿರುವೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.